5ನೇ ತರಂಗದಲ್ಲಿ ನಿನ್ನಿನ ದಿವಸ ಏನ್ ನೋಡಿದೆವಪ್ಪ ಅಂತ ಕೇಳಿದ್ರೆ 246ನೇ ಅಂಕದಲ್ಲಿ ಸ್ವಾಶ್ರಯ ಸ್ವವಿಷಯ ಪಕ್ಷದ ಅಂಗೀಕಾರ. ಆ ಒಂದು ಅಜ್ಞಾನವಾದರೂ ಕೂಡ ಜೀವನ ಆಶ್ರಿತದಲ್ಲಿರುವುದಿಲ್ಲ. ಆ ಒಂದು ಅಜ್ಞಾನ ಒಪ್ಪಿದ್ರು ಸಹಿತ ಅದು ಜೀವನ ಆಶ್ರಿತದಲ್ಲಿರುವುದಿಲ್ಲ. ಎಲ್ಲದಪ್ಪ ಅಂತ ಕೇಳಿದ್ರೆ ಕಿಂತು ಶುದ್ಧ ಬ್ರಹ್ಮದ ಆಶ್ರಿತದಲ್ಲಿರುತ್ತದೆ. ಯಾಕಂದರೆ ಒಂದೇ ಕಡ ಜೀವಭಾವ ಅಜ್ಞಾನದ ಕಾರ್ಯವಾಗಿರುತ್ತದೆ. ಆ ಜೀವಭಾವ ಅನ್ನೋದೇ ಅಜ್ಞಾನದ ಕಾರ್ಯದದು. ಅದು ಕಾರ್ಯ ಆದದಕ್ಕೆ ಅಜ್ಞಾನಕ್ಕೆ ಹೆಂಗೆ ಕಾರಣ ಆಗ್ತದೆ? ಆಗಂಗಿಲ್ಲ. ಆ ಅಜ್ಞಾನವು ಸ್ವತಂತ್ರವಾಗಿ ಯಾವಾಗ್ಯೂ ಕೂಡ ಇರುವುದಿಲ್ಲ. ಅದು ಅಜ್ಞಾನ ಸ್ವತಂತ್ರವಾಗಿ ಯಾವಾಗ್ಯೂ ಕೂಡ ಇಲ್ಲದು. ಆದ್ದರಿಂದ ನಿರಾಶ್ರಯವಾಗಿರು. ಯಾವದ್ರಿ? ಅಜ್ಞಾನ. ಆದ್ದರಿಂದ ನಿರಾಶ್ರಯವಾಗಿರ್ತಕ್ಕಂಥ ಜ್ಞಾನದಿಂದ ಜೀವಭಾವವು ಸಂಭವಿಸುವುದಿಲ್ಲ. ಅದು ತಾನೇ ನಿರಾಶ್ರಯದದು. ಯಾವುದು? ಅಜ್ಞಾನ. ಅಂಥ ನಿರಾಶ್ರಯದಿಂದ ಏನಾಗ್ತದ್ರಿ? ನಿರಾಶ್ರಯ ಆಗಿರತಕ್ಕಂಥ ಅಜ್ಞಾನದಿಂದ ಜೀವಭಾವವು ಸಂಭವಿಸುವುದಿಲ್ಲ. ಮತ್ತೇನಂದ್ರೆ ಪ್ರಥಮದಲ್ಲಿ ಅಜ್ಞಾನವು ಯಾವುದಾದರೂ ಒಂದರ ಆಶ್ರಿತದಲ್ಲಿರುತ್ತದೆ. ಅದು ಒಂದರ ಆಶ್ರಿತದಲ್ಲಿ ಅದ. ಆ ನಂತರ ಅಜ್ಞಾನದ ಕಾರ್ಯವಾದ ಜೀವಭಾವ ಉಂಟಾಗುತ್ತದೆ. ಅದು ಒಂದರ ಆಶ್ರಯದಲ್ಲಿದ್ದು ಏನಾಗ್ತದಪ್ಪ ಅಂತ ಕೇಳಿದ್ರೆ ಆ ನಂತರ ಅಜ್ಞಾನದ ಕಾರ್ಯವಾದ ಜೀವಭಾವ ಉಂಟಾಗುತ್ತದೆ. ಎರಡನೇದ್ದು, ಜೀವತ್ವದಂತೆ ಈಶ್ವರವಾದರೂ ಕೂಡ ಅಜ್ಞಾನದ ಕಾರ್ಯವಿರುತ್ತದೆ. ಓಂ ನಮಃ ಶಿವಾಯ. ಏನಂತಾರೆ 2ನೇ ಕಡದೊಳಗ? ಜೀವತ್ವದಂತೆ ಈಶ್ವರವಾದರೂ ಕೂಡ ಅಜ್ಞಾನದ ಕಾರ್ಯವಿರುತ್ತದೆ. ಹಾಂಗ ಜೀವ ಅಜ್ಞಾನದ ಕಾರ್ಯದನು, ಹಾಂಗ ಈಶ್ವರನು ಅಜ್ಞಾನದ ಕಾರ್ಯದನ. ಅವನ ಯಾವನ? ಈಶ್ವರನ ಆಶ್ರಿತದಲ್ಲಿ ಆದರೂ ಕೂಡ ಅಜ್ಞಾನವಿರುವುದಿಲ್ಲ. ಅವ್ರು ಇಬ್ಬರೂ ಅಜ್ಞಾನದ ಕಾರ್ಯದರ. ಅವ್ರ ಕಾರ್ಯದೊಳಗೆ, ಅವ್ರ ಆಶ್ರಿತದೊಳಗೆ ಹಂಗ ಅಜ್ಞಾನ ಇರ್ತದ? ಇರಂಗಿಲ್ಲ. ಆದರೆ ಎಲ್ಲದಪ್ಪ ಅಂತ ಕೇಳಿದ್ರೆ ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಅನಾದಿಯಾದ ಅಜ್ಞಾನವಿರುತ್ತದೆ. ಅನಾದಿಯಾಗಲ್ಪಟ್ಟ ಯಾವ ಚೇತನ ಹಾಗೂ ಅಜ್ಞಾನ ಇವುಗಳ ಸಂಬಂಧವಾದರೂ ಕೂಡ ಅನಾದಿಯಾಗಿರುತ್ತದೆ. ಚೇತನ ಮತ್ತು ಅಜ್ಞಾನಗಳ ಯಾವ ಅನಾದಿ ಸಂಬಂಧದಿಂದ ಜೀವಭಾವ ಈಶ್ವರ ಭಾವಗಳಾದರೂ ಕೂಡ ಅನಾದಿಯಾಗಿರುತ್ತವೆ. ಆದ್ದರಿಂದ ಅಜ್ಞಾನದ ಕಾರ್ಯವೆಂದು ಹೇಳಲ್ಪಡುತ್ತವೆ. ಆ ಜೀವಭಾವ ಈಶ್ವರ ಭಾವ ಎದರದವು? ಅಜ್ಞಾನದ ಕಾರ್ಯವು. ಕಾರ್ಯವಂದ್ರೆ ಹುಟ್ಟ್ಯಾವನಂದ್ರಲ್ಲ, ಅಜ್ಞಾನದಿಂದ ತೋರ್ಲಿಗತ್ತಾರವ್ರು. ತೋರ್ಲಿಗತ್ತಾರಂದ್ರೆ ಕಾರ್ಯ ಅಂತ ಹೇಳಿವಿ ಅಂತಾರವ್ರು. ಇಲ್ಲಿ ಅಧ್ಯಾಪಿಗಾರ ಒಂದು ಸಂಶಯ ಮಾಡ್ತಾನ್ರಿ. ಅವ ಏನಂತಾನ? ನಾನು ಅಜ್ಞಾನಿ ಇದ್ದೇನೆ, ಈ ರೀತಿಯಿಂದ ಜೀವನ ಆಶ್ರಿತದಲ್ಲಿರುವ ಅಜ್ಞಾನವು ಪ್ರತೀತಿ ಆಗ್ತದಲ್ಲ ನಮಗ. ಇಲ್ಲಿ ಏನು? ನಾನು ಅಜ್ಞಾನಿ ಇದ್ದೇನೆ, ಈ ರೀತಿಯಿಂದ ಜೀವನ ಆಶ್ರಿತದಲ್ಲಿರುವ ಅಜ್ಞಾನವು ಪ್ರತೀತಿ ಆಗುತ್ತದೆ. ನಮಗೆ ಹಿಂಗ್ ಕಂಡು ಬರ್ತದಲ್ಲ ಅಂದವ. ಅದಕ್ಕೆ ತಥಾಪಿ ಸಮಾಧಾನಕಾರರು ಏನ್ ಹೇಳ್ತಾರ? ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಯಾವ ಅಜ್ಞಾನವಿರುವುದು? ಅದರಿಂದ ಜೀವನಿಗೆ ನಾನು ಅಜ್ಞಾನಿ ಇದ್ದೇನೆ ಎಂಬ ಅಭಿಮಾನ ಉಂಟಾಗುತ್ತದೆ. ಅವ ಅಭಿಮಾನ ಮಾಡ್ಲಿಕ್ಕತ್ತಾನವ ಹಂಗ. ಆದ್ರೆ ಆ ಜೀವನ ಆಶ್ರಯದಲ್ಲಿ ಅಜ್ಞಾನ ಇಲ್ಲ, ಅಭಿಮಾನ ಮಾಡ್ಲಿಕ್ಕತ್ತಾನ ಹಂಗವ. ಮತ್ತು
ಒಂದೇ ಕಡ ಜೀವನು ಅಜ್ಞಾನದ ಕಾರ್ಯವಾಗಿರುತ್ತಾನೆ. ಇದ್ರ ಒಂದು ನೋಟ್ ಆಗಿಲ್ಲ ನೋಡ್ರಿ ಗುರುಗಳ, ದಿನ ನೀವು ತಪ್ಪದೆ ನೋಟ್ ಮಾಡ್ತ ಬರ್ರಿಪ್ಪ. ಒಂದೇ ಕಡದೊಳಗೆ ಏನ್ ಹೇಳಿದ್ರು ನೋಡ್ರಿ, ಜೀವನು ಅಜ್ಞಾನದ ಕಾರ್ಯವಾಗಿರುತ್ತಾನೆ. ಆದ್ದರಿಂದ ಅಜ್ಞಾನಕ್ಕೆ ಜೀವನು ಅಧಿಷ್ಠಾನ ರೂಪ ಆಶ್ರಯನಾಗುವುದು ಸಂಭವಿಸುವುದಿಲ್ಲ. ಮತ್ತೇನೆಂದರೆ ಶುದ್ಧ ಬ್ರಹ್ಮವೇ ಅಜ್ಞಾನಕ್ಕೆ ಅಧಿಷ್ಠಾನ ರೂಪ ಆಶ್ರಯವಿರುತ್ತದೆ. ಅದಕ್ಕೆ ಅಜ್ಞಾನಕ್ಕೆ ಆಶ್ರಯ ಯಾವುದು? ಶುದ್ಧ ಬ್ರಹ್ಮ. ಎರಡನೇದು, ಅಧಿಷ್ಠಾನವಾದ ಶುದ್ಧ ಬ್ರಹ್ಮನ ಆಶ್ರಿತದಲ್ಲಿ ಯಾವ ಅಜ್ಞಾನವಿರುವುದು? ಅದು ಬ್ರಹ್ಮವನ್ನೇ ಆಚ್ಛಾದನ ಮಾಡುತ್ತದೆ. ಅವನ ಆಶ್ರಯದಲ್ಲಿದ್ದು ಅವನಿಗೆ ಆಚ್ಛಾದನ ಮಾಡ್ತದದು. ಅದರಿಂದ ಆ ನಂತರದಲ್ಲಿ ನಾನು ಅಜ್ಞಾನಿ ಇದ್ದೇನೆ ಎಂಬ ಈ ರೀತಿಯಿಂದ ಅಜ್ಞಾನಕ್ಕೆ ಅಭಿಮಾನ ರೂಪದಿಂದ ಜೀವನು ಆಶ್ರಯನಾಗಿರುತ್ತಾನೆ. ಅಧಿಷ್ಠಾನ ರೂಪ ಆಶ್ರಯ ಅಲ್ಲ, ಅಭಿಮಾನ ರೂಪ ಆಶ್ರಯ. ಈ ಪ್ರಕಾರದಿಂದ ಸ್ವಾಶ್ರಯ ಸ್ವವಿಷಯವಾಗಿ ಅಜ್ಞಾನವಿರುತ್ತದೆ. ಸ್ವಾಶ್ರಯ ಸ್ವವಿಷಯ, ಅವನ ಆಶ್ರಯದಲ್ಲಿದ್ದು ಅವನಿಗೆ ವಿಷಯ ಮಾಡ್ತದೆ. ವಿಷಯ ಮಾಡ್ತಂದ್ರೆ ತಿಳಿತದಂದ್ರಲ್ಲ, ತಿಳಿಗುಡ್ಲಾರ್ದಂಗೆ ಮಾಡ್ತದೆ. ಹಂಗ ನೋಡಿ, ಈಗ ಸಾಮಾನ್ಯವಾಗಿ ಒಬ್ಬ ಹೆಣ್ಮಗಳು ಗಂಡನ ಆಶ್ರಯದಲ್ಲಿ ಬಂದಿರ್ತಾಳೆ, ಆ ಗಂಡಗೆ ಓಡಿಸಾಡ್ತಾಳಕಿ. ಕುಂಡ್ರಂದ್ರೆ ಕುಂಡ್ರಬೇಕು, ಏಳಂದ್ರೆ ಹೇಳ್ಬೇಕವ. ಯಾರ ಆಶ್ರಯದಲ್ಲಿ ಬಂದಾಳಕಿ? ಇವನ ಆಶ್ರಯಗೆ ಬಂದಾಳೆ, ಆದ್ರೆ ಇವನನ್ನೇ ಓಡಿಸಾಡ್ಲಿಕ್ಕತ್ತಾಳೆ. ಹಂಗ ಅಜ್ಞಾನ ಇಲ್ಲದ ಶುದ್ಧ ಬ್ರಹ್ಮನನ್ನ ಆಶ್ರಯ ಮಾಡ್ಕೊಂಡದ, ಆ ಬ್ರಹ್ಮವನ್ನೇ ತಿಳಿಗೂಡ್ಲಾರ್ದಂಗೆ ಮಾಡ್ಯದ. ಇಲ್ಲೊಂದು ಟಿಪ್ಪಣಿ ಅದ ನೋಡ್ರಿ. ಓಂ ನಮ ಶಿವಾಯ. ಎಲ್ಲರಿಗೂ ಕೇಳಿಸ್ತದಿಲ್ರಿಪ್ಪ? ಕೇಳಿಸ್ತದೆ. ಹಾ, ಯಾವ ಅಜ್ಞಾನ ಇರುವುದು? ಅದ್ರ ಮ್ಯಾಗ 292 292 ನೋಡ್ರಿ. ನಂತರ ನಾನು ಅಜ್ಞಾನಿ ಇದ್ದೇನೆ ಎಂಬ ಈ ಅನುಭವದಿಂದ ವಾಚಸ್ಪತಿ ಮಿಶ್ರರು ಜೀವನು ಅಜ್ಞಾನಕ್ಕೆ ಆಶ್ರಯನೆಂದು ಹೇಳಿರುತ್ತಾರೆ. ವಾಚಸ್ಪತಿ ಮಿಶ್ರರು ಏನಂದರ, ನಾನು ಅಜ್ಞಾನಿ ಇದ್ದೇನೆ ಎಂಬ ಈ ಅನುಭವದಿಂದ ವಾಚಸ್ಪತಿ ಮಿಶ್ರರು ಜೀವನು ಅಜ್ಞಾನಕ್ಕೆ ಆಶ್ರಯನೆಂದು ಹೇಳಿರುತ್ತಾರೆ. ಅದು ಸುಲಭವಾದ ರೀತಿಯಿಂದ ಮುಮುಕ್ಷುಗಳ ಬುದ್ಧಿಯಲ್ಲಿ ಪ್ರವೇಶಿಸುತ್ತದೆಂಬ ಈ ಕಾರಣದಿಂದ ಹೇಳಿರುತ್ತಾರೆ. ಇದು ಮುಮುಕ್ಷುಗಳ ಬುದ್ಧಿಯಲ್ಲಿ ಸುಲಭವಾಗಿ ಹೋಗ್ತದೆ, ತಿಳಿಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಯಾರೇ ವಿನ ಅವ್ರೇನು ದ್ವೈತವಾದಿಗಳಲ್ಲ. ಅವರು ಅದ್ವೈತಿನೇ ಅದಾರ. ಅವರು ಯಾರು? ವಾಚಸ್ಪತಿಗಳು. ನಾನು ಅಜ್ಞಾನಿ ಇದ್ದೇನೆ ಎಂಬ ಈ ಅನುಭವದಿಂದ ವಾಚಸ್ಪತಿ ಮಿಶ್ರರು ಜೀವನು ಅಜ್ಞಾನಕ್ಕೆ ಆಶ್ರಯನೆಂದು ಹೇಳಿರುತ್ತಾರೆ. ಅದು ಸುಲಭವಾದ ರೀತಿಯಿಂದ ಮುಮುಕ್ಷುಗಳ ಬುದ್ಧಿಯಲ್ಲಿ ಪ್ರವೇಶಿಸುತ್ತದೆಂಬ ಈ ಕಾರಣದಿಂದ ಹೇಳಿರುತ್ತಾರೆ. ಆದರೆ ವಾಚಸ್ಪತಿ ಮಿಶ್ರ ಅವರ ಗೂಢ ಅಭಿಪ್ರಾಯವು ಅಭಿಪ್ರಾಯ ಅಂದ್ರೆ ಏನ್ರಿ? ನಮಸ್ಕಾರ. ಹೃದಯೋಗತ ಭಾವ ಅಭಿಪ್ರಾಯ. ಅಭಿಪ್ರಾಯ ಅಂದ್ರೆ ಏನು? ಹೃದಯಗತ ಭಾವೋ ಅಭಿಪ್ರಾಯ. ಆ ಹೃದಯದಲ್ಲಿ ಏನದ ಅದನ್ನು ಹೊರಗೆ ಹಾಕೋದಕ್ಕೆ ಅದಕ್ಕೆ ಅಭಿಪ್ರಾಯ ಅಂತ ಕರೀತಾರ್ರಿ. ಏನ್ರಿ? ಗೂಢ ಅಭಿಪ್ರಾಯ. ಗೂಢ ಅಂದ್ರೆ ಏನ್ರಮ್ಮ? ಗೂಢ ಅಂದ್ರೆ ಏನ್ರಿ? ಗೂಢ ಅಂದ್ರೆ ಒಳಗ ರಹಸ್ಯವಾಗಿ ಗೌಪ್ಯವಾಗಿ ಅದಂತ. ಹಾ, ಗೌಪ್ಯ ಪ್ರಕಟನಂ ಗೂಢ, ರಹಸ್ಯ.
ಗೂಢ ಅಭಿಪ್ರಾಯವು ಈ ರೀತಿಯಾಗಿರುತ್ತದೆ. ನಾನು ಎಂಬ ಶಬ್ದದ ವಾಚ್ಯವು ಯಾವ ಅಂತಃಕರಣ ವಿಶಿಷ್ಟ ಚೇತನ ರೂಪ ಜೀವವಿರುತ್ತದೆಯೋ, ಯಾಕಂದ್ರೆ ಇವರು ಅವಚ್ಛೇದವಾದಿಗಳು ಏನಂತಾರ್ರಿ, ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಜೀವ ಅಂತಾರವ್ರು. ಹೌನ್ರಿ. ಎರಡೇ ಎರಡು, ಒಂದು ಅಂತಃಕರಣ ಒಂದು ಚೇತನ. ಅಂತಃಕರಣ ವಿಶಿಷ್ಟ ಚೇತನ ರೂಪ ಜೀವ ಇರುತ್ತದೆಯೋ ಅದರ ವಿಶೇಷ ಭಾಗವಾದ ಯಾವ ಸಾಕ್ಷಿ ಚೇತನವು ಬ್ರಹ್ಮವಿರುತ್ತದೆ. ಆ ಸಾಕ್ಷಿ ಚೇತನ ಏನದ ಅದುವೇ ಬ್ರಹ್ಮದಂತಾರ್ರಿ ಅವರು. ಅದು ಅಜ್ಞಾನಕ್ಕೆ ಆಶ್ರಯವಾಗಿರುತ್ತದೆ. ಅದರ ವಿಶೇಷದ ಧರ್ಮವು ವಿಶಿಷ್ಟದಲ್ಲಿ ವ್ಯವಹಾರವಾಗುತ್ತದೆ. ಅದರ ವಿಶೇಷ ಏನ್ರಿ, ವಿಶೇಷದ ಧರ್ಮವು ವಿಶಿಷ್ಟದಲ್ಲಿ ವ್ಯವಹಾರ ಆಗ್ತದೆ ಅಂತಾರೆ. ವಿಶಿಷ್ಟದಲ್ಲಿ ಜೀವ ಅಂತೂ ವ್ಯವಹಾರ ಆಗ್ಲಿಕ್ಕದ, ಈಶ್ವರ ಅಂತೂ ವ್ಯವಹಾರ ಆಗ್ಲಿಕ್ಕತ್ತದ. ಅದು ಅದರ ವಿಶೇಷದ ಧರ್ಮವು ವಿಶಿಷ್ಟದಲ್ಲಿ ವ್ಯವಹಾರವಾಗುತ್ತದೆ. ನಾ ಟಿಪ್ಪಣಿ ಅದಲ್ರಿ ನಾ ಏನಿಲ್ಲ, ಆಯ್ತೇನ್ರಿ? ಹಾ, ಓಂ ನಮಃ ಶಿವಾಯ. ಏನಂತಾರ್ರಿ, ಎಲ್ಲಿ ಬಂದಿತ್ತದು? ಅಜ್ಞಾನವಿರುವುದು ಅದು ಆ ಬ್ರಹ್ಮವನ್ನೇ ಆಚ್ಛಾದನ ಮಾಡುತ್ತದೆ. ಆದ್ದರಿಂದ ಆ ನಂತರದಲ್ಲಿ ನಾನು ಅಜ್ಞಾನಿ ಇದ್ದೇನೆ ಎಂಬ ಈ ರೀತಿಯಿಂದ ಅಜ್ಞಾನಕ್ಕೆ ಅಭಿಮಾನ ರೂಪದಿಂದ ಜೀವನು ಆಶ್ರಯನಾಗಿರುತ್ತಾನೆ. ಈ ಪ್ರಕಾರದಿಂದ ಸ್ವ ಆಶ್ರಯ ಸ್ವವಿಷಯವಾದ ಅಜ್ಞಾನವಿರುತ್ತದೆ. ಅದು ಸ್ವತಂತ್ರ ಇಲ್ಲ, ಒಬ್ರು ಆಶ್ರಯದಲ್ಲಿದ್ದು ಯಾರ ಆಶ್ರಯದಲ್ಲಿದೆ ಅವರಿಗೆ ವಿಷಯ ಮಾಡ್ತದೆ. ವಿಷಯ ಅಂದ್ರೇನು? ಆಚ್ಛಾದನ, ತಿಳಿಗುಡ್ಲಾರ್ದಂಗೆ ಮಾಡ್ತದೆ. ಇನ್ನು 247ನೇ ಅಂಕದಲ್ಲಿ ಅಜ್ಞಾನವು ಒಂದೇ ಎಂಬ ಪಕ್ಷದಲ್ಲಿ ಬಂದ ಮೋಕ್ಷದ ವ್ಯವಸ್ಥೆಯನ್ನು ಸರ್ವ ಪ್ರಕ್ರಿಯೆಗಳು, ಪ್ರಕ್ರಿಯೆ ಅಂದ್ರೆ ಏನ್ರಿ? ಜೀವ ಬ್ರಹ್ಮರ ಐಕ್ಯವನ್ನ ಮಾಡುವ ಯಾವುದೇ ರೀತಿ ಅಥವಾ ಪ್ರಕಾರಕ್ಕೆ ಪ್ರಕ್ರಿಯೆ ಅಂತೀವಿ. ಇನ್ನ ನಿಮಗಿದ್ರದ್ದು ಪಕ್ಕ ಆಗಿಲ್ಲ ನೋಡ್ರಿ, ಸ್ಪಷ್ಟ ಬರ್ಲಿಲ್ಲಲ್ಲ ಹೇಳ್ರಿ. ಜೀವ ಬ್ರಹ್ಮರ ಐಕ್ಯ ಮಾಡುವ ಯಾವುದೇ ರೀತಿ ಆಗ್ಲಿ ಪದ್ಧತಿ ಆಗ್ಲಿ ಅದಕ್ಕ ಪ್ರಕ್ರಿಯೆ ಅಂತ ಪ್ರತಿಪಾದನೆ ಮಾಡುವುದೇ ಪ್ರಕ್ರಿಯೆ. अद्वैत बोध करने का को भी प्रकार को प्रक्रिया कहे, ಇದು ಲಕ್ಷಣ. अद्वैत बोध करने का को भी प्रकार को प्रक्रिया कहे ಅಂದ್ರ ಅದ್ವೈತವನ್ನು ತಿಳಿಸಿಕೊಡುವ ಯಾವುದೇ ಪದ್ಧತಿ ಆಗಿರಲಿ ಅದಕ್ಕೆ ಪ್ರಕ್ರಿಯಾ ಅಂತ ಕರೀತಾರ್ರಿ. ಅಜ್ಞಾನವು ಒಂದೇ ಎಂಬ ಪಕ್ಷದಲ್ಲಿ ಬಂದ ಮೋಕ್ಷದ ವ್ಯವಸ್ಥೆಯನ್ನು ಸರ್ವ ಪ್ರಕ್ರಿಯೆಗಳು ಶ್ರೇಷ್ಠವಾಗಿವೆ. ವಾಚಸ್ಪತಿದ ಕನಿಷ್ಠ, ಉಳಿದವರು ಶ್ರೇಷ್ಠ ಹಿಂಗಲ್ಲ, ಅವೆಲ್ಲ ಪ್ರಕ್ರಿಯೆಗಳು ಶ್ರೇಷ್ಠವಾಗಿವೆ ಎಂಬ ನಿರೂಪಣ ಪೂರ್ವಕ. ನಿರೂಪಣ ಅಂದ್ರೆ ತತ್ವಾನುಕೂಲ ಶಬ್ದ ಪ್ರಯೋಗ ನಿರೂಪಣೆ ಪರ. ಇನ್ನೊಂದು ಜ್ಞಾನ ಅನ್ನೋದು ಬಿಟ್ರಿ ನೋಡ್ರಿಮ್ಮ, ತತ್ವಜ್ಞಾನ ಶಬ್ದ ಮತ್ತೆ ಹೆಚ್ಚಿಗೆ ಹಾಕ್ಬೇಡ್ರಿ. ತತ್ವಜ್ಞಾನಾನುಕೂಲ ಶಬ್ದ ಪ್ರಯೋಗ ನಿರೂಪಣ. ಬರೋಬರಿ ಐತಿ ನೋಡ್ರಿ. ಏನಂದ್ರಿ? ತತ್ವಜ್ಞಾನಾನುಕೂಲ ಶಬ್ದ ಪ್ರಯೋಗ ನಿರೂಪಣ. ಇಲ್ಲಿ ಶ್ರೇಷ್ಠವಾಗಿವೆ ಎಂಬ ನಿರೂಪಣ ಪೂರ್ವಕ ನಾಮಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪವನ್ನು
ಏನ್ ಮಾಡಿರಲಿ ನಾಮಭೇದಗಳಿಂದ ಅದು ಒಂದೇ ಅದ, ಆದ್ರೆ ನಾಮ ಮಾತ್ರ ಭೇದ ಅದಾವ ಇಲ್ಲಿ. ನಾಮಭೇದಗಳಿಂದ ಕೂಡಿದ ಮಾಯೆಯ ಸ್ವರೂಪವನ್ನು ಹೇಳುತ್ತಾರೆ. ಏನಂತಾರೆ? ಆ ಜ್ಞಾನವಾದರೂ ಒಂದೇ ಇರುತ್ತದೆ ಮತ್ತು ಜ್ಞಾನದಿಂದ ನಿವೃತ್ತಿಯಾಗುತ್ತದೆ. ಆದರೆ ಯಾವ ಅಂತಃಕರಣದಲ್ಲಿ ಜ್ಞಾನವಾಗುತ್ತದೆಯೋ ಆ ಅಂತಃಕರಣ ಅವಚ್ಛಿನ್ನ ಚೇತನದಲ್ಲಿ ಸ್ಥಿತವಾಗಿರುವಂಥ ಯಾವ ಜ್ಞಾನದ ಅಂಶವಿರುವುದು ಅದರ ನಿವೃತ್ತಿಯು ಆ ಜ್ಞಾನದಿಂದಾಗುತ್ತದೆ. ಅವನೇ ಮುಕ್ತನಾಗುತ್ತಾನೆ. ಯಾವ ಅಂತಃಕರಣದಲ್ಲಿ ಜ್ಞಾನವಾಗುವುದಿಲ್ಲವೋ ಅಲ್ಲಿ ಅಜ್ಞಾನದ ಅಂಶವು ಹಾಗೇ ಇರುತ್ತದೆ. ಆದ್ದರಿಂದ ಬಂಧವು ಹಾಗೇ ಉಳಿಯುತ್ತದೆ. ಈ ರೀತಿಯಿಂದ ಅಜ್ಞಾನವು ಒಂದೇ ಎನ್ನುವ ಪಕ್ಷದಲ್ಲಿ ಬಂಧ ಮೋಕ್ಷ ವ್ಯವಹಾರವು ಸಂಭವಿಸುತ್ತದೆ. ಯಾವ ಜ್ಞಾನ ಮಾಡಿಕೊಂಡನ ಅವನು ಬಂಧ ನಿವೃತ್ತಿಯಾಗಿ ಅವನಿಗೆ ಮೋಕ್ಷ ಆಗ್ಯದ. ಯಾವ ಜ್ಞಾನ ಮಾಡಿಕೊಂಡಿಲ್ಲ ಅವನು ಬಂದ ಹಾಗೆ ಉಳಿದು ಅವನಿಗೆ ಮೋಕ್ಷ ಆಗುವುದಿಲ್ಲ. ಮತ್ತು ಇನ್ನೇನು ಹೇಳ್ತಾರೆ? ಯಾರಿಗಾದರೂ ವಾಚಸ್ಪತಿಯ ರೀತಿಯಿಂದ ಅನೇಕ ಅಜ್ಞಾನವಾದ ಏನಂತಾರ್ರಿ? ಯಾರಿಗಾದರೂ ವಾಚಸ್ಪತಿಯ ರೀತಿಯಿಂದ ಅನೇಕ ಅಜ್ಞಾನಗಳ ವಾದವೇ ಬುದ್ಧಿಯಲ್ಲಿ ಪ್ರವೇಶವಾಗುವಂತಿದ್ದರೆ, ಇಲ್ಲ ನಮಗೆ ಅನೇಕ ಅಜ್ಞಾನಗಳೇ ನಮ್ಮ ಬುದ್ಧಿಯಲ್ಲಿ ಪ್ರವೇಶ ಆಗ್ತದೆ ಹಿಂಗೆ ತಿಳ್ಕೊಂಡ್ರಿ ಅಂದ್ರೆ ಅದಾದರೂ ಕೂಡ ಅದ್ವೈತ ಜ್ಞಾನವನ್ನು ಮಾಡಿಕೊಡುವ ಉಪಾಯವೇ ಆಗಿರುತ್ತದೆ. ಅದೇನು ಮತ್ತೊಂದಿಲ್ಲ, ಅದ್ವೈತ ಜ್ಞಾನ ಮಾಡಿಕೊಡುವ ಉಪಾಯನೇ ಅದು. ಅದನ್ನು ಖಂಡನ ಮಾಡಬೇಕೆನ್ನುವುದರಲ್ಲಿ ಸ್ವಲ್ಪವೂ ಆಗ್ರಹವಿಲ್ಲ. ಇಲ್ಲ ವಾಚಸ್ಪತಿ ಅನೇಕ ಹೇಳ್ಯಾನ ಅವನು ಖಂಡನ ಮಾಡ್ಬೇಕಂತ ಸ್ವಲ್ಪವೂ ಆಗ್ರಹವಿಲ್ಲ. ಯಾರ ರೀತಿಯಿಂದ ಜಿಜ್ಞಾಸುಗಳಿಗೆ ಅದ್ವೈತ ಜ್ಞಾನವಾಗುವುದು ಅದರಂತೆ ತಮ್ಮ ಬುದ್ಧಿಯನ್ನು ಸ್ಥಿರ ಮಾಡಲಿ. ಅವ್ರಿಗೆ ಅದು ಅನುಕೂಲ ಅನಿಸ್ತಿತ್ತಂದ್ರೆ ಹಂಗೆ ತಿಳ್ಕೊಳ್ಳಿ. ಇಲ್ಲ ನಮಗೆ ಒಂದೇ ಅಜ್ಞಾನ ಪಕ್ಷ ನಮಗೆ ಸರಿ ಅನಿಸ್ತದಂದ್ರೆ ಹಿಂಗೆ ತಿಳ್ಕೋರಿ. ಒಟ್ಟು ಏನಾಗುದದ? ಅದ್ವೈತದ ಜ್ಞಾನ ಮಾಡ್ಕೊಳ್ಳುವುದದ. ಅದು ಅಜ್ಞಾನ ಅನೇಕರೇ ಒಪ್ರಿ, ಬೇಡ ಒಂದನ್ನೇ ಒಪ್ರಿ. ಅದು ಯಾಕೆ ಮಾಡ್ಯಾರ ಹಂಗಂತ ಕೇಳಿದ್ರೆ ಮುಮುಕ್ಷು ಜಿಜ್ಞಾಸುಗಳಿಗೆ ಸುಲಭವಾಗಿ ತಲೆಯಾಗಿ ಹೋಗ್ತದಂತೇಳಿ ಅವರು ವಾಚಸ್ಪತಿ ಮಿಶ್ರರು ಅನೇಕ ಜ್ಞಾನವನ್ನು ಒಪ್ಪ್ಯಾರವರು. ಸರಳವಾಗಿ ತಿಳಿತದವರು. ಯಾರ ರೀತಿಯಿಂದ ಜಿಜ್ಞಾಸುಗಳಿಗೆ ಅದ್ವೈತ ಜ್ಞಾನವಾಗುವುದೋ ಅದರಂತೆಯೇ ತಮ್ಮ ಬುದ್ಧಿಯನ್ನು ಸ್ಥಿರ ಮಾಡಲಿ. ಶುದ್ಧ ಬ್ರಹ್ಮನ ಆಶ್ರಿತವಾದ ಯಾವ ಮಾಯಾ ಇರುವುದೋ ಅದಕ್ಕೆ ಅವಿದ್ಯ ಎಂತಲೂ ಮತ್ತು ಅಜ್ಞಾನವಂತಲೂ ಯಾಕೆ ಕರೆಯುತ್ತಾರೆ? ಅದಕ್ಕೆ ನೀವು ಒಂದೇ ಇದ್ರ ಬೇರೆ ಬೇರೆ ಯಾಕೆ ಕರೆದ್ರಿ ಅಂತ ಹಿಂಗೆ ಯಾರಾದರೂ ಶಂಕ ಮಾಡಿದ್ರೆ ಒಂದರಿ ಅಂತೀರಿ, ಒಮ್ಮೆ ಅಜ್ಞಾನ ಅತ್ತೀರಿ, ಒಮ್ಮೆ ಮಾಯಾ ಅತ್ತೀರಿ, ಹಿಂಗ್ಯಾಕೆ ಬೇರೆ ಬೇರೆ ಅತ್ತೀರಿ ಅಂತ ಯಾರಾದರೂ ಕೇಳಿದ್ರೆ ಹೇಳ್ತಾರೆ ಅವರು ಒಂದೇ ಕಡ ಅಚಿಂತ್ಯ ಶಕ್ತಿಯಾಗಿಯೂ ಮತ್ತು ಯುಕ್ತಿಗಳಿಗೆ ಅವೇದ್ಯವಾಗಿಯೂ ಇರುತ್ತದೆ. ಅದರಿಂದ ಮಾಯಾ ಎಂದು ಹೇಳುತ್ತೇವೆ. ಮಾಯಾ ಯಾಕಂದಿದೇವಪ್ಪ ಅಂದ್ರೆ ಅದರಲ್ಲಿ ಏನದ? ಅಚಿಂತ್ಯ ಶಕ್ತಿಯಾಗಿಯೂ. ಚಿಂತನೆ ಮಾಡಿದ್ರೆ ನೆಲಗ್ತದೇನ್ರಿ ಜೀವನ ಚಿಂತನಕ್ಕದು? ಅಚಿಂತ್ಯ ಶಕ್ತಿಯಾಗಿಯೂ ಈ ಜೀವನ ಚಿಂತನಕ್ಕೆ ನಿಲುಕುವುದಲ್ಲದು. ಮಾಯಾ ಹಿಂಗೆ ಅದಂತ ಏನಾರ ಚಿಂತನೆ ಮಾಡಿ ಅದ ಗೊತ್ತು ಮಾಡ್ಕೊಳಕ್ ಬರ್ತದೇನೋ? ಬರುವುದಿಲ್ಲ. ಯಾಕಂದ್ರೆ ಯಾವಾಗ ಏನ್ ಮಾಡ್ತದೋ ಹೇಳಿಕ್ ಬರುವುದಿಲ್ಲ. ಒಮ್ಮೆ ಸೃಷ್ಟಿ ಉಲ್ಟಾ ಪಲ್ಟಿ ಮಾಡಿಬಿಡ್ತದದು ಏನ್ರಿ.
ಅದಕ್ಕೆ ಹೇಳಿದ್ರು ಉಳ್ಳ ಬ್ರಹ್ಮವು ಇಲ್ಲೆನಿಸುವುದು, ಇಲ್ಲದ ಲೋಕವು ಉಂಟೆನಿಸುವುದು. ನೋಡ್ರಿ, ಉಲ್ಟಾ. ಲೋಕ ಇಲ್ಲ, ಆದ್ರೆ ಇದ್ದವ್ರಂಗ ತೋರಿಸ್ಲಿಗತ್ತದ. ಸತ್ಯವಾದ ಬ್ರಹ್ಮ ಇಲ್ಲ ಅನಿಸ್ಲಿಗತ್ತದ. ನೋಡ್ರಿ ಎಷ್ಟದು. ಅದಕ್ಕೆ ಹೇಳಿದರು ಅವರು ಅಚಿಂತ್ಯ ಶಕ್ತಿಯಾಗಿಯೂ. ಶಕ್ತಿ ಅಂದ್ರೆ ಏನ್ರಿಮ್ಮ? ಶಕ್ತಿ ಅಂದ್ರ ಸ್ವತಂತ್ರ ಬರೋಬರದ. ಸ್ವತಂತ್ರವಿಲ್ಲದ್ರ ಪರ ಇನ್ನೊಂದು ಆಶ್ರಯ ಮಾಡ್ಕೊಂಡಿರೋದೇ ಶಕ್ತಿ ರೀ ಪರ. ಹಾ, ಸ್ವತಂತ್ರ ಸತ್ತಾ ಶೂನ್ಯತ್ವಂ ಶಕ್ತಿ. ಅದಕ್ಕ ಸ್ವತಂತ್ರ ಸತ್ತಾ ಇಲ್ರಿ. ಅದಕ್ಕೆ ಸ್ವತಂತ್ರ ಸತ್ತಾ ಶೂನ್ಯತ್ವಂ ಶಕ್ತಿ. ಅದಕ್ಕೆ ಏನಂತಾರಿಲ್ರಿ? ಅಚಿಂತ್ಯ ಶಕ್ತಿಯಾಗಿಯೂ ಅಂದ್ರೆ ಜೀವನ ಮಾಡ್ಲಾಕ್ ಬರಂಗಾದ್ರಿ ಪರ. ಜೀವನ ಚಿಂತನಕ್ಕೆ ನಿಲುಕುವುದಿಲ್ಲದು. ಅಚಿಂತ್ಯ ಶಕ್ತಿಯಾಗಿಯೂ ಮತ್ತು ಯುಕ್ತಿಗಳಿಗೆ ಅವೇದ್ಯವಾಗಿಯೂ. ಯಾವ ಯುಕ್ತಿ ಹಚ್ಚೇರಿ ಅದನ್ನ ನೋಡ್ತೀನಂದ್ರ ತಿಳಿಯಂಗಿಲ್ಲದು. ಅದಕ್ಕೆ ಮಹಾತ್ಮರು ಹೇಳಿದ್ರು, ಏನಪ್ಪ ಇದು ಅದ್ಭುತದ, ಇದು ಮಹಿಮಾ, ಮಾಯೆಯ ಮಹಿಮಾ ಅಂದ್ರೆ ಅವ್ರ ಕಡೆಗೆ. ಬಾಪುವಿದಿ ನಿನಗೆ ಬಲ್ಲಿದರು ಬೇರಾರುಂಟೆ, ರೂಪಗೆಡಿಸಿದಿ ಮಹಾ ಮೈಮರೆಲ್ಲರನ್ನು. ಎಂತಿಂಥವ್ರನ್ನೆಲ್ಲ ಏನು ಗತಿ ಮಾಡಿಟ್ಟಿ. ಅಚಿಂತ್ಯ ಶಕ್ತಿಯಾಗಿಯೂ ಮತ್ತು ಯುಕ್ತಿಗಳಿಗೆ ಅವೇದ್ಯವಾಗಿಯೂ ಇರುತ್ತದೆ, ಅದರಿಂದ ಮಾಯಾ ಎಂದು ಹೇಳುತ್ತಾರೆ. ಹಿಂಗದ ತಿಳಿದಕ್ಕೆ ಮಾಯಾ ಅಂದಿವಿ. ಇನ್ನು ಎರಡನೇ ಕಡ ಅವಿದ್ಯೆ ಯಾಕಂದಿರಿ ಅಂತ ಕೇಳಿದ್ರೆ, ಅವಿದ್ಯ ಏನ್ರಿ? ವಿದ್ಯೆಯಿಂದ. ಎಂಥ ವಿದ್ಯೆಯಿಂದ? ಬ್ರಹ್ಮ ವಿದ್ಯೆಯಿಂದ ನಾಶವಾಗುತ್ತದೆ, ಆದ್ದರಿಂದ ಅವಿದ್ಯೆ ಎಂದು ಹೇಳುತ್ತಾರೆ. ಬ್ರಹ್ಮ ವಿದ್ಯೆಯಿಂದ ಏನಾಗ್ತದೆ? ನಾಶ ಆಗ್ತದೆ. ಅದಕ್ಕೆ ಅವಿದ್ಯಾ ಅಂದಿವಿ. ಇನ್ನು ಮೂರನೇ ಕಡ ಸ್ವರೂಪವನ್ನು ಆಚ್ಛಾದನ ಮಾಡುತ್ತದೆ, ಆದ್ದರಿಂದ ಅಜ್ಞಾನವೆಂದು ಹೇಳುತ್ತಾರೆ. ನೋಡ್ರಿ, ಅವಿದ್ಯಾ ಅಜ್ಞಾನ ಒಂದೇ, ಆದರೂ ಅವುಗಳ ಕಾರ್ಯಗಳು ಮಾತ್ರ ಬೇರೆ. ಬ್ರಹ್ಮವಿದ್ಯಾಯಿಂದ ನಾಶ ಆಗ್ತದೆ, ಅದಕ್ಕೆ ಅವಿದ್ಯಾ ಎಂದು ಹೇಳಿದೆವು. ಇನ್ನು ಮೂರನೇದ್ದು ಸ್ವರೂಪವನ್ನು ಆಚ್ಛಾದನ ಮಾಡುತ್ತದೆ, ಆದ್ದರಿಂದ ಅಜ್ಞಾನವೆಂದು ಹೇಳುತ್ತಾರೆ. ಸ್ವರೂಪಕ್ಕೆ ಆಚ್ಛಾದನ ಮಾಡ್ತದೆ. ಒಂದೇ ಕಡ ಮಾಯೆಯು ಯಾವ ಚೇತನದ ಆಶ್ರಿತದಲ್ಲಿರುತ್ತದೆಯೋ ಅದು ಅಂಥ ಚೇತನವು ಸಾಮಾನ್ಯ ಚೇತನವಾಗಿದ್ದು, ಆ ಸಾಮಾನ್ಯ ಚೇತನ ಅದಕ್ಕೆ ಆಶ್ರಯ ಕೊಟ್ಟದ ಇರ್ಲಿಕ್ಕೆ, ಅದಕ್ಕೆ ವಿರೋಧಿ ಆಗಿಲ್ಲ. ಅದು ಸಾಮಾನ್ಯ ಚೇತನ. ಅದಕ್ಕೆ ಯಾವುದಕ್ಕೆ? ಮಾಯೆಗೆ ವಿರೋಧಿ ಇಲ್ಲ. ಮತ್ತೇನೆಂದರೆ ಸಾಮಾನ್ಯ ಚೇತನವು ಮಾಯೆಗೆ ಅನುಕೂಲವಾಗಿದ್ದು ಸತ್ತಾಸ್ಫುರಣವನ್ನು ಕೊಡುತ್ತದೆ. ಮತ್ತಿಷ್ಟು ಅದಕ್ಕೆ ಏನ್ ಮಾಡ್ಕೋತೀವಿ? ವ್ಯವಹಾರ ಮಾಡ್ಕೊಂತ ಮತ್ತಿಷ್ಟು ಪೂರ್ಣ ಏನಂದ್ರೆ ಅದಕ್ಕೆ ಅನುಕೂಲ ಕೊಡ್ತದದು. ಹಂಗ ನೋಡಿ, ಕಟ್ಟಿಗೆಯಲ್ಲಿ ಅಗ್ನಿ ಅದಲ್ಲ, ಆ ಅಗ್ನಿ ಕಟ್ಟಿಗೆಗೆ ಗಿಡಕ್ಕೆ ಏನ್ ಮಾಡ್ಯದ? ಸತ್ತಾ ಸ್ಫೂರ್ತಿ ಕೊಟ್ಟದ ಬೆಳವಣಿಗೆಗೆ. ಅದಕ್ಕೆ ಅನುಕೂಲ ಆಗ್ಯದದು. ಸಾಮಾನ್ಯ ಅಗ್ನಿ. ವಿರೋಧಿ ಅಲ್ಲ. ಮತ್ತೇನೆಂದರೆ ಸಾಮಾನ್ಯ ಚೇತನವು ಮಾಯೆಗೆ ಅನುಕೂಲವಾಗಿದ್ದು ಸತ್ತಾಸ್ಫುರಣವನ್ನು ಕೊಡುತ್ತದೆ. ಮತ್ತು ಎರಡನೇ ಕಡ ವೃತ್ತಿಯಲ್ಲಿ ಆರೂಢ ಅಂದರೆ ಸ್ಥಿತವಾಗಿರುವ ಚೇತನವು ಅಥವಾ ಚೇತನ ಸಹಿತವಾದ ವೃತ್ತಿಯು ಅದಕ್ಕೆ ಮಾಯೆಗೆ ವಿರೋಧಿಯಾಗಿರುತ್ತದೆ. ವೃತ್ತಿಯಲ್ಲಿ ಆರೂಢವಾದ ಚೇತನ ಅದು ವೃತ್ತಿಯೊಳಗೆ ಬತ್ತು ಆ ಮಾಯಕ್ಕಿರ್ಲಿಕ್ಕೆ ಅವಕಾಶ ಇಲ್ಲ. ಅದು ಏನಂತಾರೆ? ವೃತ್ತಿಯಲ್ಲಿ ಆರೂಢ ಅಂದರೆ ಸ್ಥಿತವಾಗಿರುವ ಚೇತನವು ಅಥವಾ ಚೇತನ ಸಹಿತ ವೃತ್ತಿಯು
ಎದಕ್ಕೆ ಮಾಯೆಗೆ ವಿರೋಧಿಯಾಗಿರುತ್ತದೆ. ನಾನು ಬ್ರಹ್ಮನಿದ್ದೇನೆ ಅಂತ ವೃತ್ತಿರೂಪ ಜ್ಞಾನ ಆಯ್ತಂದ್ರೆ ಅದಕ್ಕೆ ಇರ್ಲಿಕ್ಕೆ ಅವಕಾಶ ಇಲ್ಲ ಏನ್ರಿ. ಈಗ ಅಗ್ನಿ ಅದ ಎಲ್ಲಿ ಗಿಡದೊಳಗ ಗಿಡಕ್ಕೆ ಏನ್ ಹಂಗ ವಿರೋಧ ಆಗಿಲ್ಲ. ಅದೇ ಗಿಡ ಮಸೈತಂದ್ರ ವಿಶೇಷ ಅಗ್ನಿ ಆಯ್ತು, ಅಲ್ಲಿ ಗಿಡಕ್ಕೆ ಇರ್ಲಿಕ್ಕೆ ಅವಕಾಶ ಇಲ್ಲ. ಮತ್ತ ಸಾಮಾನ್ಯ ಅಗ್ನಿ ಗಿಡಕ್ಕೆ ಅನುಕೂಲ ಆಗ್ಯದ, ವಿಶೇಷ ಅಗ್ನಿ ಗಿಡಕ್ಕೆ ಪ್ರತಿಕೂಲ ಆಗ್ಯದ. ಅದರಂತೆ ಇಲ್ಲಿ ಸಾಮಾನ್ಯ ಚೇತನ ಅಜ್ಞಾನಕ್ಕ ಅನುಕೂಲ ಆಗ್ಯದ, ವಿಶೇಷ ಚೇತನ ವೃತ್ತಿ ಚೇತನ ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಚೇತನ ಅದೇನಾಯ್ತಪ್ಪ ಅಂದ್ರೆ ಅದಕ್ಕ ಆ ಮಾಯಕ್ಕೆ ವಿರೋಧಿ ಇರ್ಲಿಕ್ಕೆ ಅವಕಾಶ ಇಲ್ಲ. ವೃತ್ತಿಯಲ್ಲಿ ವಿರೋಧಿ ಆಗಿದ್ರಪ್ಪ ಅಂದರೆ ರೀ ಅದು ವಿರೋಧಿ ಆಗಿದ್ರಪ್ಪ ವಿಶೇಷ ಚೇತನ ರೀ. ವಿಶೇಷ ಚೇತನ ವಿರೋಧಿ ಆಗಿಬಿಡ್ತದ ಅದಕ್ಕೆ. ಹ್ಞೂನ್ರಿ. ಈಗ ನೋಡ್ರಿ, ಸಾಮಾನ್ಯವಾಗಿ ಸೂರ್ಯನ ಬಿಸಿಲು ಎಲ್ಲ ಕಡೆ ಬಿದ್ದದೆ, ಎಲ್ಲರಿ ಬೆಂಕಿ ಎತ್ತದೇನ್ರಿ? ಇಲ್ರಪ್ಪ. ಹ್ಞೂನ್ರಿ. ಅದನ್ನೇ ಆ ಸೂರ್ಯಕಾಂತ ಮಣಿ ಹಿಡಿದ್ರಪ್ಪ ಅಂದ್ರೆ ಬಡ್ಡ್ಯಾಗ ಅಗ್ನಿ ಪುಟು ಆಗ್ತದ, ವಿಶೇಷ ಆಗ್ತದದು. ಎಲ್ಲಾ ಕಡೆ ಪ್ರಕಾರ ಇದ್ರು ಅಲ್ಲಿ ವಿಶೇಷವಾಗಿ ತೋರ್ತದ ನೋಡ್ರಪ್ಪ. ವಿಶೇಷ ಆಗಿ ತೋರ್ತದ ನೋಡ್ರಿ ಅದು. ವಿರೋಧಿಯಾಗಿರುತ್ತದೆ ಎಂದು ತಿಳಿಯಬೇಕು. ಇನ್ನ ಕವಿತ್ವದ ಯಾವ 3 ಪಾದಗಳಿಂದ ಮಾಯೆಯ ಸ್ವರೂಪವು ಹೇಳಲ್ಪಟ್ಟಿರುತ್ತದೆ? ಕವಿತ್ ಅಂದ್ರೆ ಅವು ಏನು ದುವಾ ಬಂದು ಅಲ್ರಿ, ಚೌಪಾಯಿ 3. ಕವಿತ್ವದ ಯಾವ 3 ಪಾದಗಳಿಂದ ಮಾಯೆಯ ಸ್ವರೂಪವನ್ನು ಹೇಳಲ್ಪಟ್ಟಿರುತ್ತದೆ? ಇನ್ನ 248ನೇ ಅಂಕದಲ್ಲಿ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಪ್ರಸಂಗಾನುಸಾರದಿಂದ ಈಶ್ವರನ ಸ್ವರೂಪವನ್ನು, ಯಾಕಂದ್ರೆ ಪ್ರಸಂಗ ಬಂದದ ಹೇಳಿ ಮಾಯಾ ಸ್ವರೂಪ ಹೇಳಿದ್ರು, ಈಗ ಪ್ರಸಂಗ ಬಂದದ ಹೇಳಿ ಏನ್ ಹೇಳ್ತಾರ? ಪ್ರಸಂಗಾನುಸಾರದಿಂದ ಈಶ್ವರನ ಸ್ವರೂಪವನ್ನು, ದ್ವಿವಿಧ ಕಾರಣಗಳ ಲಕ್ಷಣಗಳನ್ನು ಹಾಗೂ ಜಗತ್ತಿಗೆ ಈಶ್ವರನು ಉಪಾದಾನ ಮತ್ತು ನಿಮಿತ್ತ ಕಾರಣನಾಗಿ ಇರುತ್ತಾನೆಂಬುದನ್ನು ಹೇಳುತ್ತಾರೆ. ಈ 248ರೊಳಗೆ ಏನ್ ಹೇಳ್ತಾರ್ರಿ? ಪ್ರಸಂಗಾನುಸಾರದಿಂದ, ಈಗ ಮಾಯದ್ ಹೇಳಿದ್ರು, ಇನ್ನು ಈಶ್ವರನ್ ಹೇಳ್ತಾರ. ಈಶ್ವರನ ಸ್ವರೂಪವನ್ನು ದ್ವಿವಿಧ ಕಾರಣಗಳ ಲಕ್ಷಣವನ್ನು, ಕಾರಣ ಎಷ್ಟು ಪ್ರಕಾರ ಅದಾವ್ರಿ? ಇಲ್ಲಿ 2 ಪ್ರಕಾರ ತಗೊಂಡಾರ. ದ್ವಿವಿಧ ಅಂದಾರ ಅವರು. ಯಾವ್ರಿ? ಅವು ಮುಂದೆ ಬರ್ತಾವು. ಸಾಧಾರಣ ಅಸಾಧಾರಣ ಕಾರಣದಲ್ಲಿ 2 ಪ್ರಕಾರ. ಒಂದು ಸಾಧಾರಣ ಅಂದ್ರೆ ಸರ್ವ ಕಾರ್ಯವು ಯಾವುದನ್ನ ಆಗ್ತದ ಅದು ಸಾಧಾರಣ ರೀ. ಒಂದೇ ಕಾರ್ಯಕ್ಕೆ ಯಾವುದು ಕಾರಣವಾಗಿರುವುದು ಅದು ಅಸಾಧಾರಣ ಕಾರಣ. ಅಸಾಧಾರಣ ಕಾರಣ. ಕಾರಣ ಅಂದ್ರೆ ಏನ್ರಿಮ್ಮ? ಕಾರಣ ಅಂದ್ರೆ ಯಾವುದರಿಂದ ಕಾರ್ಯವು ತೋರುತ್ತದೆ, ಅದಕ್ಕ ಯಾವುದಕ್ಕೆ ಯಾವುದು ಹೆಂಗ್ರಪ್ಪ? ಅಮ್ಮವ್ರು ಹೇಳ್ತಾರ ನೋಡ್ರಿ ಅವ್ರು. ಕಾರ್ಯತೆ ನೇತ ಅವ್ಯವಹಿತ ಪೂರ್ವ ವೃತ್ತಿ ಹೋಯಿತು ಕಾರಣ. ಕಾರಣ ಅಂದ್ರೆ ಕಾರ್ಯತೆ ನೇತ. ಅಂದ್ರೆ ನಿಶ್ಚಯವಾಗಿ ಮೊದಲದಿರ್ಬೇಕ್ರಿ. ಕಾರ್ಯತೆ ನೇತ ಅವ್ಯವಹಿತ ಅಂದ್ರೆ ಅದಕ್ಕೆ ಬಿಟ್ಟಿರೋದಂಗಿಲ್ಲ, ಅದಕ್ಕೆ ಹತ್ಕೊಂಡೆ ಎಲ್ಲರಿದ್ದದಕ್ಕೆ ವ್ಯವಹಿತ ಅಂತಾರ. ಸಮೀಪ ಅದ್ರಿ. ಅವ್ಯವಹಿತ ಅಂದ್ರೆ ಅದಕ್ಕೆ ಸಮೀಪ ಹತ್ತುಕೊಂಡು. ಕಾರ್ಯತೆ ನೇತ ಅವ್ಯವಹಿತ ಪೂರ್ವವೃತ್ತಿ ಹೋವೇಶು ಸೋ ಕಾರಣ ಕಹೆ. ಇದ್ರ ನೋಟ್ ಮಾಡ್ರಿ, ಇದು ಇಡ್ತಕ್ಕ ನೋಟ್ ಮಾಡಿದ್ರಿಲ್ಲಪ್ಪ ಗುರುವೇ.
ವಿವಿಧ ಕಾರಣಗಳ ಕಾರಣ ಅಂದ್ರ ಅಮ್ಮವ್ರು ಹೇಳಿದ್ರು ನೋಡಿ, ಕಾರ್ಯತೆ ನೇತ. ನೇತ ಅಂದ್ರೆ ನಿಶ್ಚಯವಾಗಿ ಮೊದಲಿರ್ಬೇಕದು. ಮತ್ತ ಅವ್ಯವಹಿತ, ಹತ್ತುಕೊಂಡು ಅಲ್ಲೇ ಇರಬೇಕು. ಅದಕ್ಕೇನಂತಾರಪ್ಪ ಅಂದ್ರೆ ಕಾರ್ಯತೆ ನೇತ ಅವ್ಯವಹಿತ ಪೂರ್ವ ವೃತ್ತಿ ಹೋವೇಶೋ ಸೋ ಕಾರಣ ಕಹೆ. ನೋಟ್ ಯಾಕೆ ತೆಗ್ದಾರ್ರಿ ಇದು? ಓಂ ನಮ ಶಿವಾರಿ. ಬರೋಬರ್ ಐತ್ ನೋಡ್ರಿ. ಅಂತದ್ ಯಾವ್ದಾದ್ರಮ್ಮ ಉದಾಹರಣೆ? ಲಕ್ಷಣ ಆಯ್ತು. ಗಡಿಗೆ ಮಣ್ಣ್ರಿಪ್ಪ ರೀ. ಮಣ್ಣ ಬಹಳ ತೀಗ್ ಬತ್ತು ನೋಡ್ರಿ, ತಳದಾಗ ಕೂತಿತ್ತದು. ಅದು ಯಾರ ಹೇಳ್ತಾರಂತ ಗೊತ್ತೀನ್ರಪ್ಪ. ಮಣ್ಣ ಮೊದಲಿತ್ತು, ನಿಶ್ಚಯವಾಗಿ ಇತ್ತದು. ಮತ್ತ ಕಾರ್ಯತೆ ನೇತ ಅವ್ಯವಹಿತ, ಎಲ್ಲರೇ ಇತ್ತೇನು ಅಲ್ಲೇ. ಅವ್ಯವಹಿತ ಪೂರ್ವ ವೃತ್ತಿ ಹೋವೇಶೋ ಸೋ ಕಾರಣ ಕಹೆ. ಆ ಮಣ್ಣೆ ಏನಾಯ್ತಪ್ಪ ಅಂದ್ರೆ ಮಣ್ಣಿನಿಂದ ಗಡಿಗೆಗ್ಯದ. ಕಾರ್ಯತೆ ನೇತ, ಕಾರ್ಯಕ್ಕಿಂತ ಮೊದಲು ನಿಶ್ಚಯವಾಗ್ಯದ, ಅಲ್ಲೇ ಅದ. ಅದಕ್ಕೇನಂದ್ರಪ್ಪ ಅಂತ ಕೇಳಿದ್ರೆ ಕಾರಣ ಅಂತ ಕರೆದ್ರಿ. ಕಾರಣಗಳ ಲಕ್ಷಣಗಳನ್ನು ಹಾಗೂ ಜಗತ್ತಿಗೆ ಈಶ್ವರನು ಉಪಾದಾನ ಮತ್ತು ನಿಮಿತ್ತ ಕಾರಣಗಳ ಕಾರಣನಾಗಿರುತ್ತಾನೆಂಬುವುದನ್ನು, ಆ ಕಾರಣಗಳಲ್ಲಿ ಎಷ್ಟು ಪ್ರಕಾರ? ಒಂದು ಸಾಧಾರಣ ಕಾರಣ, ಇನ್ನೊಂದು ಅಸಾಧಾರಣ ಕಾರಣ. ಅಸಾಧಾರಣ ಕಾರಣ ಸರ್ವ ಕಾರ್ಯಕ್ಕೆ, ಅಮ್ಮವ್ರು ಹೇಳಿದ್ರು ನೋಡಿ, ಸರ್ವ ಕಾರ್ಯಕ್ಕೂ ಕಾರಣ ಅದು ಸಾಧಾರಣ ಕಾರಣ. ಒಂದು ಕಾರ್ಯಕ್ಕೆ ಯಾವುದು ಕಾರಣ ಆಗ್ಯದದು ಅಸಾಧಾರಣ ಕಾರಣ. ಇಲ್ಲಿ ಜಗತ್ತಿಗೆ ಈಶ್ವರನು ಉಪಾದಾನ ಕಾರಣ. ಇವೆರಡೋ ಏನ್ರಿ ಅಸಾಧಾರಣ ಕಾರಣ. ಇವು ಉಪಾದಾನ ಮತ್ತು ನಿಮಿತ್ತ ಕಾರಣನಾಗಿ ಜಗತ್ತಿಗೆ ಈಶ್ವರನು ಉಪಾದಾನ ಮತ್ತು ನಿಮಿತ್ತ ಕಾರಣ. ಉಪಾದಾನ ಕಾರಣ ಅಂದ್ರೆ ಏನ್ರಮ್ಮ? ಅದು ಕಾರಣ ಆಯ್ತು ಆಗಲೆಂದು, ಇದು ಉಪಾದಾನ ಅಂತ ಬಂತು. ಸ್ವರೂಪದಲ್ಲಿ ಕಾರ್ಯ, ಯಾವ ಸ್ವರೂಪದಲ್ಲಿ ಕಾರ್ಯದ ಸ್ಥಿತಿ ಉಂಟಾಗೋದು ಅದು ಉಪಾದಾನ ಕಾರಣ. ಉಪಾದಾನ ಕಾರಣ. ಕಾರ್ಯತೆ पूर्व होए, कार्य को जनक, कार्यते पूर्व होए, कार्यते प्रवेश होए, कार्य को जनक होए सो ಉಪಾದಾನ ಕಾರಣ. ಕಾರ್ಯಕ್ಕಿಂತ ಮೊದಲಿರ್ಬೇಕು, ಕಾರ್ಯದಲ್ಲಿ ಪ್ರವೇಶ ಆಗ್ತಿರ್ಬೇಕು, ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕ್ರಿ ಅದು. ಅದಕ್ಕೆ ಉಪಾದಾನ ಕಾರಣ. कार्यते पूर्व होए, कार्यते प्रवेश होए, कार्य को जनक होए. ಅದಕ್ಕೆ ಉಪಾದಾನ ಕಾರಣ ಅಂತ ಕರೆದ್ರು ನೋಡ್ರಿ. ಕಾರ್ಯಕ್ಕಿಂತ ಮೊದಲಿರ್ಬೇಕು, ಕಾರ್ಯದಲ್ಲಿ ಪ್ರವೇಶ ಆಗ್ತಿರ್ಬೇಕು, ಕಾರ್ಯವನ್ನ ಹುಟ್ಟಿಸ್ತಿರ್ಬೇಕ್ರಿ. ಅದಕ್ಕೆ ಉಪಾದಾನ ಕಾರಣ. ಮತ್ತು ನಿಮಿತ್ತ ಕಾರಣ ಅಂದ್ರೆ ಅದಕ್ಕಂತಾರಮ್ಮ? ಅಪ್ಪರ ಕಾರ್ಯವನ್ನು ಮಾಡಿ ಕಾರ್ಯದಿಂದ ಭಿನ್ನ ಇರ್ಬೇಕ್ರಿ, ಅವ ನಿಮಿತ್ತ ಉಪಾದಾನ ಕಾರಣ. ಕಾರ್ಯಕ್ಕೂ ತಟಸ್ಥ ಹೋವೆ, ಕಾರ್ಯಸೆ ಭಿನ್ನ ಹೋವೆ. ಬರೋಬರ ಅದ. ಕಾರ್ಯಕ್ಕಿಂತ ತಟಸ್ಥ ಇರ್ಬೇಕು, ಕಾರ್ಯಕ್ಕೆ ಕಾರಣ ಆಗಿರ್ಬೇಕು. ಕಾರ್ಯಕ್ಕಿಂತ ಬೇರೆ ಇದ್ದು ಕಾರ್ಯಕ್ಕೆ ಕಾರಣನಾಗಿದ್ದಂದ್ರೆ ಅದಕ್ಕೆ ಏನಂತಾರಪ್ಪ ಅಂದ್ರ ನಿಮಿತ್ತ ಕಾರಣ. ಇದು
ಉಪಾದಾನ ಇವನೇ ಅಲ್ರಿ, ಕುಂಬಾರನೇ ಅಲ್ರಿಪ್ಪ. ಕುಂಬಾರ ಇಡ್ರಿ, ಬೇಡ. ಈಶ್ವರ ಉಪಾದಾನ ಕಾರಣದನ್ನ ಬಿಡ್ರಿ, ಇಲ್ಲಿ ಕುಂಬಾರ ನಿಮಿತ್ತ ಕಾರಣ. ಇಲ್ಲಿ ಹೇಳ್ಯಾರ ಅವರು, ಈಶ್ವರನು ಉಪಾದಾನ ಮತ್ತು ನಿಮಿತ್ತ ಕಾರಣನಾಗಿ, ಉಪಾದಾನ ಅವನೇ ಆಗ್ಯಾನ, ನಿಮಿತ್ತನೂ ಅವನೇ ಆಗ್ಯಾನ, ಇರುತ್ತಾನೆಂಬುದನ್ನು ಹೇಳುತ್ತಾರೆ. ಇನ್ನ ಇವೆಲ್ಲ ಎಲ್ಲಪ್ಪ ಹೊರಗೆ ಘಟ ಆಗ್ಲಿ, ಈ ಜಗತ್ತಾಗ್ಲಿ ಇವಕ್ಕಾದು. ಇನ್ನ ಬ್ರಹ್ಮಜ್ಞಾನಕ್ಕೆ ಉಪಾದಾನ ಕಾರಣ ಏನು, ನಿಮಿತ್ತ ಕಾರಣ ಏನ್ರಮ್ಮ? ಬ್ರಹ್ಮಜ್ಞಾನಕ್ಕ ಉಪಾದಾನ ಕಾರಣ, ಬ್ರಹ್ಮಜ್ಞಾನಕ್ಕೆ ಉಪಾದಾನ ಕಾರಣ ಜ್ಞಾನನೇ ಉಪಾದಾನ ಕಾರಣ. ಅಂತಃಕರಣ ಉಪಾದಾನ ಕಾರಣರಿಪ್ಪ ರೀ. ಬರೋಬರಿ ಅದ. ನಿಮಿತ್ತ ಕಾರಣ ಬರವಲ್ರಿ ಬರ್ತಿಲ್ಲ. ಸದ್ಗುರು, ಹ್ಞೂನ್ರಿಪ್ಪ. ಸದ್ಗುರುನೇ ನಿಮಿತ್ತ ಕಾರಣ. ಬ್ರಹ್ಮಜ್ಞಾನಕ್ಕೆ ಉಪಾದಾನ ಕಾರಣ ಅಂತಃಕರಣ್ರಮ್ಮವ್ರಿ. ಜ್ಞಾನ ಆಗ್ಬೇಕಾದ್ರೆ ಎಲ್ಲರೂ ಹೊರಗ್ ಗಾಡಿ ಮ್ಯಾಗ ಆಗಂಗಿಲ್ಲ, ಅದು ಅಂತಃಕರಣನೇ ಉಪಾದಾನ ಕಾರಣ. ಅಲ್ಲಿ ಸದ್ಗುರುನೇ ನಿಮಿತ್ತ ಕಾರಣ ಏನ್ರಿ? ಯಾಕಂದ್ರೆ ಮುಖ್ಯವಾಗಿ ನಮಗ್ ಬ್ರಹ್ಮಜ್ಞಾನ ಬೇಕಾಗಿದೆ. ಗಡಿಗೆ ತಗೊಂಡೇನು ವ್ಯಾಪಾರಕ್ಕೆ ಹೋಗೋದ್ರಿ ತಗೊಂಡು? ಮುಖ್ಯವಾಗಿ ನಮಗೆ ತಿಳ್ಕೊಳ್ಳೋದು ಯಾವ್ದಪ್ಪ ಅಂದ್ರೆ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನಕ್ಕೆ ಉಪಾದಾನ ಕಾರಣ ಅಂತಃಕರಣ, ಶುದ್ಧ ಅಂತಃಕರಣ ಮತ್ತು ಸದ್ಗುರುವೇ ನಿಮಿತ್ತ ಕಾರಣ. ಏನಂತ ಹೇಳ್ತಾರ್ರಿ ಇಲ್ಲಿ? ಹಾಗೂ ಜಗತ್ತಿಗೆ ಈಶ್ವರನು ಉಪಾದಾನ ಮತ್ತು ನಿಮಿತ್ತ ಕಾರಣನಾಗಿ ಇರುತ್ತಾನೆಂಬುದನ್ನು ಹೇಳುತ್ತಾರೆ. ಇನ್ನು 248ರಿಂದ 249 ಅಂಕ ಪರ್ಯಂತರ ಮಾಯೆಯಲ್ಲಿ ಆಭಾಸ ಇತ್ಯಾದಿ ಚತುರ್ಥ ಪಾದದಿಂದ ಎಷ್ಟಪ್ಪ ಅಂದ್ರೆ 154ನೆಯ ಕವಿತ್ವದೊಳಗಿನ 4ನೆಯ ಪಾದದಿಂದ ಈಶ್ವರನ ಸ್ವರೂಪವನ್ನು ಹೇಳುತ್ತಾರೆ. ಈಶ್ವರನ ಸ್ವರೂಪ, ಈಶ್ವರ ಹ್ಯಾಂಗ ರಚನಾ ಆದ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇನ್ನು ಒಂದನೇದ್ದು ಶುದ್ಧ ಸತ್ಗುಣ ಸಹಿತವಾದ ಮಾಯ. ನೋಡ್ರಿ ಎಂಥದ್ದು? ಶುದ್ಧ ಸತ್ಗುಣ ಸಹಿತವಾದ. ಶುದ್ಧ ಸತ್ಗುಣ ಎದಕ್ಕಂದಾರ? ಹಿಂದೆ ನೋಡ್ಕೊಂಡ್ ಬಂದೀವಿ ನೋಡ್ರಿ 4ನೇ ತರಂಗದಾಗ. ಶುದ್ಧ ಸತ್ಗುಣ ಎದಕ್ಕೆ ಹೇಳ್ಯಾರಮ್ಮ? ಮಾಯ ಶುದ್ಧ ಸತ್ವಗುಣ. ಅದೇ ಶುದ್ಧ ಸತ್ವಗುಣ ಅಂದ್ರೆ ಎದಕ್ಕೆ ಅನ್ನೋದಂತ. ಶುದ್ಧ ಸತ್ವಗುಣ ಅಂದ್ರೆ ನೋಡ್ರಪ್ಪರ, ರಜೋತಮವನ್ನು ನಿಭಾಯಿಸಿ ದಬಾಯಿಸಿ, ರಜೋತಮ ಗುಣಗಳ ನಿಭಾಯಿಸಿ ಯಾವುದು ಸತ್ವಕಾರ ಇರ್ತದೆ ಅದು ಸತ್ವಗುಣ ರೀ, ಶುದ್ಧ ಸತ್ವಗುಣ. ತಾನೇ ರಾಜ ಆಗಿದ್ದು ಆ ರಜೋತ್ತಮಗಳನ್ನ ತೆಳಗಾಕಿ ಶುದ್ಧ ಸತ್ವಗುಣ, ಅದು ಆ ಸತ್ವಗುಣ ಮ್ಯಾಲಾಗಿತ್ತು ಅಂದ್ರೆ ಅವುಗಳ ಅಧೀನನಾಗದೆ ಸ್ವತಂತ್ರವಾಗಿ ತಾನೇ ಅವುಗಳನ್ನ ತೆಳಗಾಕಿ ಅವಕ್ಕೆ ಆಜ್ಞೆ ಮಾಡ್ತಿತ್ತಂದ್ರ ಅಲ್ಲಿ ಶುದ್ಧ ಸತ್ವಗುಣ. ಹಂಗ ನೆಗ್ಗಿನ ಮುಳ್ಳು ಇದ್ದಂಗ ಇರ್ತಾವ್ರಿ ಅವ್ರು 3 ಗುಣಗಳು. 2 ಯಾವಾಗಲೂ ತೆಳಗ, 1 ಮ್ಯಾಲ ಇರ್ತದದು. ಆ ನೆಗ್ಗಿನ ಮುಳ್ಳಿನಂತೆ ಸತ್ವಗುಣ ಮ್ಯಾಲಾಗಿತ್ತು ಅಂದ್ರೆ, ರಜೋತ್ತಮ ತೆಳಗಾಗಿ ಹೋದ್ರ ಅದು ಶುದ್ಧ ಸತ್ವಗುಣ. ಶುದ್ಧ ಸತ್ಗುಣ ಸಹಿತವಾದ ಮಾಯ ಮತ್ತು 2ನೇ ಕಡ ಮಾಯೆಗೆ ಅಧಿಷ್ಠಾನವಾದ ಚೇತನ ಮತ್ತು ಚೇತನ ಅಂದ್ರು ಸಾಮಾನ್ಯ ಚೇತನ. ಈ 3 ಏನ್ 3ನೇ ಲಕ್ಷಣ ಏನಂತಾರೆ? 3ನೇ ಕಡ ಮಾಯೆಯಲ್ಲಿರುವ ಆಭಾಸ. ಈ 3 ಕೂಡಿಯೇ ಈಶ್ವರನೆಂದು ಹೇಳುತ್ತಾರೆ. 3 ಕೂಡಿ ಈಶ್ವರ ಅಂತ ಹೇಳ್ತಾರ್ರಿ ಇವರು. ಶುದ್ಧ ಸತ್ಗುಣ ಸಹಿತವಾದ ಮಾಯ ಮತ್ತು ಮಾಯೆಗೆ ಅಧಿಷ್ಠಾನವಾದ ಚೇತನ
ಮತ್ತು ಮಾಯೆಯಲ್ಲಿ ಆಭಾಸ, ಈ ಮೂರು ಕೂಡಿಯೇ ಈಶ್ವರನೆಂದು ಹೇಳುತ್ತಾರೆ. ಆವಾಸ ಬಿದ್ದ ಪ್ರತಿಬಿಂಬನೇ ಅಲ್ರಿಪ್ಪರ. ಹಾ, ಪ್ರತಿಬಿಂಬ, ಅಚೇತನದ ಪ್ರತಿಬಿಂಬ. ಪ್ರತಿಬಿಂಬ ಅನ್ನಂಗಿಲ್ರಿ ಇವ್ರು, ಆಭಾಸ ಅಂತಾರೆ ಇವ್ರು. ಹ್ಞೂನ್ರಿ. ಆ ಪ್ರತಿಬಿಂಬ ಹೇಳವ್ರು ಅವ್ರು ಬೇರೆ. ಇವರು ಈ ಮೂರನ್ನು ಒಪ್ಪಿ ಆಭಾಸವನ್ನು ಹೇಳವ್ರು ಯಾರ್ರಿಮ್ಮ? ಮನ್ ಹೇಳಿವಲ್ಲ, ಇವ್ರಿಪ್ಪರ ವಾಚಸ್ಪರ ಬಾಂತಿಕಾರಪ್ಪರ. ಅಲ್ಲ ಅಲ್ಲ ಅಲ್ಲ, ಯಾರ ಹೇಳಿದ್ರಲ್ರಿ, ಔಚ್ಛೇದವಾದ ಒಪ್ಪಿದವ್ರಿ ಅವ್ರು ಔಚ್ಛೇದ. ಇವ್ರು ಮೂರು ಒಪ್ಪಲಗತ್ತಾರ್ರಿ, ಅವು ಎರಡೇ ಒಪ್ಪ್ಯಾರ ಅವ್ರು ಔಚ್ಛೇದವಾದಿಗಳು. ಇವ್ರು ಆಭಾಸವಾದಿಗಳು ಯಾರ್ರಿ? ವಿದ್ಯಾರಣ್ಯರು, ಸುರೇಶ್ವರಾಚಾರ್ಯರು, ಶಂಕರಾಚಾರ್ಯರು ಸಹಿತ ಆಭಾಸವಾದವನ್ನ ಒಪ್ಪ್ಯಾರವ್ರು. ಆಭಾಸವಾದಿಗಳು ನೋಡ್ರಿ ಇವರೆಲ್ಲ. ಯಾಕಂದ್ರೆ ಜೀವ ಮತ್ತು ಈಶ್ವರರ ಅವರ ಸ್ವರೂಪವನ್ನು ನಿರ್ಣಯ ಮಾಡುವಲ್ಲಿ ಮೂರು ವಾದಗಳದಾವು. ಒಂದು ಆಭಾಸವಾದ, ಒಂದು ಅವಚ್ಛೇದವಾದ, ಇನ್ನೊಂದ್ರಿ ಬಿಂಬ ಪ್ರತಿಬಿಂಬವಾದ. ಇವರು ಆಭಾಸವಾದ ಈ ಮೂರನ್ನು ಒಪ್ಪವ್ರು ಇವರು. ಅವ್ರ ಅವಚ್ಛೇದವಾದಿಗಳು ಎರಡನ್ನೇ ಒಪ್ಪವ್ರವ್ರು. ಇನ್ನ ಬಿಂಬ ಪ್ರತಿಬಿಂಬವಾದಗಳು ಒಂದನ್ನೇ ಒಪ್ಪವ್ರವ್ರು. ಕನಿಷ್ಠ, ಮಧ್ಯಮ, ಉತ್ತಮ ಏನ್ರಿ? ಇವರು ಕನಿಷ್ಠ ಅಧಿಕಾರಿಗೆ ತಿಳಿಯುವಗೋಸ್ಕರವಾಗಿ ಇವರು ಮೂರನ್ನು ಒಪ್ಪ್ಯಾರ. ಇವರು ಆಭಾಸವನ್ನು ಹೆಚ್ಚಿಗೆ ಗ್ರಹಣ ಮಾಡ್ಯಾರ. ಯಾಕೆ ಮಾಡ್ಯಾರ? ಅಧಿಕಾರಿ ತಾರತಮ್ಯ ಇರೋಣದರಿಂದ. ಶುದ್ಧ ಸದ್ಗುಣ ಸಹಿತವಾದ ಮಾಯಾ ಮತ್ತು ಮಾಯೆಗೆ ಅಧಿಷ್ಠಾನವಾದ ಚೇತನ ಮತ್ತು ಮೂರನೇ ಕಡೆ ಮಾಯೆಯಲ್ಲಿರುವ ಆಭಾಸ, ಈ ಮೂರು ಕೂಡಿಯೇ ಈಶ್ವರನೆಂದು ಹೇಳುತ್ತಾರೆ. ಇದು ಆಭಾಸವಾದದ ರೀತಿಯಿಂದ. ಈ ಈಶ್ವರನು ಸರ್ವಜ್ಞನಿರುತ್ತಾನೆ. ಇವ ಹೆಂಗದನಪ್ಪ ಅಂತ ಕೇಳಿದ್ರೆ ಸರ್ವಜ್ಞ ಅದನ. ಯಾಕಂದ್ರೆ ಅವನ ಉಪಾಧಿ ಎಲ್ಲ ಜಗತ್ತಿನ ತುಂಬ ವಿಸ್ತರಣವಾಗ್ಯದದು. ಯಾವದರ ಮರವೇನೇ ಇಲ್ಲ. ಅವನ ಮಾಯಾನೇ ಅಂತದ ಶುದ್ಧ ಸತ್ವಗುಣದ. ಅದಕ್ಕೆ ಅವನಿಗೆ ಏನದ ರೀ? ಸರ್ವಜ್ಞನಿರುತ್ತಾನೆ. ಯಾವ ಜೀವ ಹೊರಗೇನ್ ಮಾಡ್ಲಾಗತ್ತಾನ, ಒಳಗೇನ್ ಮಾಡ್ಲಾಗತ್ತಾನ ಎಲ್ಲ ಗೊತ್ತವನಿಗೆ. ಆ ಗೊತ್ತೇಳಿ ಅವ್ರು ಏನೇನು ಮಾಡ್ಯಾರ ಆ ಕರ್ಮಕ್ಕನುಸಾರವಾಗಿ ಅವ್ರಿಗೆ ಫಲ ಕೊಡ್ತಾನವ. ಆ ಈಶ್ವರನು ಸರ್ವಜ್ಞನಿರುತ್ತಾನೆ. ಸರ್ವಜ್ಞ ಅಂದ್ರೆ ಏನ್ರಿಮ್ಮ? ಎಲ್ಲ ಬಲ್ಲವ. ಸರ್ವ ಇತಿ ಜಾನಾತಿ ಸರ್ವಜ್ಞ. ಹಾ, ಸರ್ವಂ ಜಾನಾತಿ ಇತಿ ಸರ್ವಜ್ಞ. ಸರ್ವಜ್ಞ ಅಪ್ಪವ್ರು ಹೇಳಿದ್ರು ನೋಡ್ರಿ. ಸರ್ವಂ ಜಾನಾತೀತಿ ಇತಿ ಸರ್ವಜ್ಞ. ಆ ಈಶ್ವರನು ಸರ್ವಜ್ಞನಿರುತ್ತಾನೆ ಮತ್ತು ಅವನೇ ಜಗತ್ತಿಗೆ ಹೇತು ಅಂದರೆ ಕಾರಣನಾಗಿರುತ್ತಾನೆ. ಕಾರಣಗಳು ಎರಡು ಪ್ರಕಾರವಾಗಿರುತ್ತವೆ. ಒಂದೇನು ಉಪಾದಾನ ಕಾರಣವಾಗಿರುತ್ತದೆ, ಇನ್ನೊಂದು ನಿಮಿತ್ತ ಕಾರಣವಾಗಿರುತ್ತದೆ. ಸರ್ವಂ ಜಾನಾತೀತಿ ಇತಿ ಸರ್ವಜ್ಞ. ಆ ಕಾರಣಗಳು ಎರಡು ಪ್ರಕಾರವಾಗಿರುತ್ತವೆ. ಒಂದೇನು ಉಪಾದಾನ ಕಾರಣವಾಗಿರುತ್ತದೆ, ಇನ್ನೊಂದು ನಿಮಿತ್ತ ಕಾರಣವಾಗಿರುತ್ತದೆ. ಒಂದನೇದ್ದು ಯಾವುದು ಕಾರ್ಯದ ಸ್ವರೂಪದಲ್ಲಿ ಪ್ರವೇಶವಾಗಿರುವುದು ಮತ್ತು ಯಾವುದಿಲ್ಲದೆ ಕಾರ್ಯದ ಸ್ಥಿತಿ ಆಗಲಾರದು, ಅದು ಉಪಾದಾನ ಕಾರಣವೆಂದು ಹೇಳಲ್ಪಡುತ್ತದೆ. ಇದನ್ನು ಲಕ್ಷಣ ಇದೆ ನೋಡ್ರಿ. ಯಾವುದು ಕಾರ್ಯದ ಸ್ವರೂಪದಲ್ಲಿ ಪ್ರವೇಶವಾಗಿರುವುದು ಮತ್ತು ಯಾವುದಿಲ್ಲದೆ ಕಾರ್ಯದ ಸ್ಥಿತಿ ಆಗಲಾರದು, ಅದು ಉಪಾದಾನ ಕಾರಣವೆಂದು ಹೇಳಲ್ಪಡುತ್ತದೆ.
ಹೇಗೆಂದರೆ ಉದಾಹರಣೆ ಕೊಡ್ತಾರೆ. ಮೃತ್ತಿಕೆಯು ಘಟಕ್ಕೆ ಉಪಾದಾನ ಕಾರಣವಾಗಿರುತ್ತದೆ. ಘಟದ ಸ್ವರೂಪದಲ್ಲಿ ಅದರ ಮೃತ್ತಿಕೆಯ ಪ್ರವೇಶವಿರುತ್ತದೆ ಮತ್ತು ಮೃತ್ತಿಕೆ ಇಲ್ಲದೆ ಘಟದ ಇರುವಿಕೆ ಇರುವುದಿಲ್ಲ. ಮಣ್ಣಿಲ್ಲದೆ ಘಟ ಮಾಡ್ಲಿಕ್ಕೆ ಬರ್ತದೇನ್ರಿ? ಬರುದಿಲ್ರಿ ಅಪ್ಪಾರ, ಮಣ್ಣಿದ್ದಾಗ ಬರ್ತೈತಿ. ಅದು ಏನಂತಾರ ನೋಡ್ರಿ, ಹೇಗೆಂದರೆ ಮೃತ್ತಿಕೆಯು ಘಟಕ್ಕೆ ಉಪಾದಾನ ಕಾರಣವಾಗಿರುತ್ತದೆ. ಹ್ಯಾಂಗಂದ್ರೆ ಒಂದೇ ಕಡೆ ಹೇಳ್ತಾರ, ಘಟದ ಸ್ವರೂಪದಲ್ಲಿ ಓರಿ ಘಟದ ಸ್ವರೂಪದಲ್ಲಿ ಅದರದ ಮೃತ್ತಿಕೆಯ ಪ್ರವೇಶವಿರುತ್ತದೆ ಮತ್ತು ಮೃತ್ತಿಕೆ ಇಲ್ಲದೆ ಘಟದ ಇರುವಿಕೆ ಇರುವುದಿಲ್ಲ. ಇಲ್ಲೊಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, ಉಪಾದಾನ ಕಾರಣವಾಗಿರುತ್ತದೆ ಅನ್ನೋದ್ರ ಮ್ಯಾಗ ಏನ್ ಹೇಳ್ತಾರೆ ಪಂಡಿತ್ ಪೀತಾಂಬರಜಿಯವರು. ಎಷ್ಟದದು? 294. ಏನಂತಾರ್ರಿ? ಕಾರ್ಯದ ಉತ್ಪತ್ತಿ, ಸ್ಥಿತಿ ಮತ್ತು ಲಯ ಈ ಮೂರಕ್ಕೂ ಯಾವುದು ಕಾರಣವಾಗಿರುವುದೋ ಅದು ಉಪಾದಾನ ಕಾರಣವಾಗಿರುತ್ತದೆಂದು ಹೇಳಲ್ಪಡುತ್ತದೆ. ಅದಾದರೂ ಕೂಡ ಉಪಾದಾನದ ಲಕ್ಷಣವಾಗಿರುತ್ತದೆ. ಇದನ್ನು ಉಪಾದಾನದ ಲಕ್ಷಣ ಅದ ನೋಡ್ರಿ, ಬಹಳ ಚಂದ ಅದಿದೋರಿ. ಇವೆಲ್ಲ ಕಂಟು ಮಾಡ್ಬೇಕು ನಾವು. ಪಂಡಿತ್ ಪೀತಾಂಬರಜಿ ಅವ್ರದ್ದು, ಅದು ನಿಚ್ಚಲ್ ದಾಸರದು ಮ್ಯಾಲಿಂದು. ಕಾರ್ಯದ ಉತ್ಪತ್ತಿ, ಸ್ಥಿತಿ ಮತ್ತು ಲಯ ಈ ಮೂರಕ್ಕೂ ಯಾವುದು ಕಾರಣವಾಗಿರುವುದು ಅದು ಉಪಾದಾನ ಕಾರಣವೆಂದು ಹೇಳಲ್ಪಡುತ್ತದೆ. ಇದಾದರೂ ಕೂಡ ಉಪಾದಾನದ ಲಕ್ಷಣವಾಗಿರುತ್ತದೆ. ಯಾರಿಗೆ ಯಾವಾಗ ಎತ್ತದ ಅವ್ರು ಕಂಟು ಮಾಡ್ರಿ. ಇವು ಮೂರು ಅದರಲ್ಲಿ ಇರಬೇಕು. ಏನು? ಉತ್ಪತ್ತಿ, ಸ್ಥಿತಿ ಮತ್ತು ಲಯ. ಕಾರ್ಯದ ಉತ್ಪತ್ತಿ, ಸ್ಥಿತಿ ಮತ್ತು ಲಯ ಈ ಮೂರಕ್ಕೂ ಯಾವುದು ಕಾರಣವಾಗಿರುವುದು ಅದು ಉಪಾದಾನ ಕಾರಣವೆಂದು ಹೇಳಲ್ಪಡುತ್ತದೆ. ಇದಾದರೂ ಕೂಡ ಉಪಾದಾನದ ಲಕ್ಷಣವಾಗಿರುತ್ತದೆ. ಮುಗಿತಲ್ಲ ಟಿಪ್ಪಣಿ? ಹಾ. ಇನ್ನು ಒಂದೇ ಕಡೆ ಘಟದ ಸ್ವರೂಪದಲ್ಲಿ ಅವುಗಳ ಪ್ರವೇಶವಿರುವುದಿಲ್ಲ. ನಿಮಿತ್ತ ಕಾರಣ ಹೇಳ್ತಾರೆ ನೋಡ್ರಿ. ಇನ್ನು ಘಟದ ಸ್ವರೂಪದಲ್ಲಿ ಅವುಗಳ ಪ್ರವೇಶವಿಲ್ಲ, ಘಟಕ್ಕಿಂತಲೂ ಬೇರೆಯಾಗಿದ್ದು ಘಟದ ಉತ್ಪತ್ತಿಯನ್ನು ಮಾಡುತ್ತವೆ ಮತ್ತು ಮೂರನೇದು ಘಟವು ಉತ್ಪತ್ತಿಯಾದ ನಂತರದಲ್ಲಿ ಕುಲಾಲ, ದಂಡ, ಚಕ್ರ ಮೊದಲಾದವುಗಳು ನಾಶವಾಗುವುದರಿಂದ ಘಟದ ನಾಶವಾಗುವುದಿಲ್ಲ. ಈ ರೀತಿಯಿಂದ ಏನ್ ಹೇಳ್ತಾರೆ ನೋಡ್ರಿ, ಇದು ಉಪಾದಾನ ಕಾರಣ ಹೇಳಕತ್ತಾರ ಅನ್ನೋದ್ರದೇ. ಘಟದ ಸ್ವರೂಪದಲ್ಲಿ ಅವುಗಳ ಪ್ರವೇಶವಿಲ್ಲ. ಎರಡನೇದು ಘಟಕ್ಕಿಂತಲೂ ಬೇರೆಯಾಗಿದ್ದು ಘಟದ ಉತ್ಪತ್ತಿಯನ್ನು ಮಾಡುತ್ತವೆ ಮತ್ತು ಘಟವು ಉತ್ಪತ್ತಿಯಾದ ನಂತರದಲ್ಲಿ ಕುಲಾಲ, ದಂಡ, ಚಕ್ರ ಮೊದಲಾದವುಗಳು ನಾಶವಾಗುವುದರಿಂದ ಘಟವು ನಾಶವಾಗುವುದಿಲ್ಲ. ಆ ನಿಮಿತ್ತ ಕಾರಣ ಇದು. ಈ ರೀತಿಯಿಂದ ಉಪಾದಾನ ಕಾರಣವೆಂತಲೂ ಮತ್ತು ನಿಮಿತ್ತ ಇದು ಅಲ್ಲಿಗೆ ಮುಗಿತಿದು. ಒಂದೇ ಕಡೆ ನೋಡ್ರಿ, ಸ್ವರೂಪದಲ್ಲಿ ಅವುಗಳ ಪ್ರವೇಶವಿಲ್ಲ. ಎರಡನೇದು ಘಟಕ್ಕಿಂತಲೂ ಬೇರೆಯಾಗಿದ್ದು ಘಟದ ಉತ್ಪತ್ತಿಯನ್ನು ಮಾಡುತ್ತವೆ ಮತ್ತು ಮೂರನೇದು ಘಟವು ಉತ್ಪತ್ತಿಯಾದ ನಂತರ ಮೊದಲಾದವುಗಳು ನಾಶವಾಗುವುದರಿಂದ ಘಟವು ನಾಶವಾಗುವುದಿಲ್ಲ. ಇದಕ್ಕೇನು ಅನ್ಬೇಕು? ನಿಮಿತ್ತ ಕಾರಣ ಅನ್ಬೇಕು. ಇದಕ್ಕೆ ಘಟ ಆದ ಬಳಿಕ ಆ ಕುಲಾಲ ಸತ್ತ, ದಂಡ ಒಡಿತು ಅಂದ್ರ, ದಂಡ ಮುರಿತು ಅಂದ್ರ ಆ ಕಾರ್ಯಕ್ಕೇನ್ರಿ ಹಾನಿ ಅದೇನ್ರಿ? ಘಟಕ್ಕೇನು ಹಾನಿ ಇಲ್ಲ. ಯಾಕ?
ಘಟದಾಗ ಪ್ರವೇಶ ಆಗಿಲ್ಲ ಅವರು. ಇದು ಹಂಗಿಲ್ಲ ನೋಡ್ರಿ. ಉಪಾದಾನ ಕಾರಣ ನಾಶ ಐತಂದ್ರೆ ಆ ಕಾರ್ಯಕ್ಕಿರ್ಲಕ್ಕೆ ಅವಕಾಶನೇ ಇಲ್ಲ. ಅನುಭವಕ್ಕೆ ಬರ್ತದಿಲ್ಲೋ? ತಿಳಿಯಲ್ರಿ? ತಿಳಕತ್ತೈತ್ರಪ್ಪ ರೀ. ಹಾ ರೀ, ತಿಳಿದಿಗತ್ತದ್ರಪ್ಪ ರೀ. ಹಾ, ನಿಮಿತ್ತ ಕಾರಣದೊಳಗ ಕಾರಣ ನಾಶ ಆಗಿ ಹೋಯ್ತಂದ್ರ ಕಾರ್ಯಕ್ಕೇನು ಹಾನಿ ಇಲ್ಲ. ಹೌನ್ರಪ್ಪ, ಗೊತ್ತಾಯ್ತ್ರಪ್ಪ. ಉಪಾದಾನ ಕಾರಣ ಮಾತ್ರ. ಅದ ಕಾರಣ ನಾಶ ಆದ್ರೆ ಕಾರ್ಯಕ್ಕಿರ್ಲಿಕ್ಕೆ ಅವಕಾಶ ಇಲ್ಲ ನೋಡ್ರಿ. ಹೌದ್ರಪ್ಪ. ಈ ರೀತಿಯಿಂದ ಉಪಾದಾನವೆಂತಲೂ ಮತ್ತು ನಿಮಿತ್ತವೆಂತಲೂ ಎರಡು ಪ್ರಕಾರದ ಕಾರಣಗಳಿರುತ್ತವೆ. ಮತ್ತು ಇನ್ನು 249 ಜಗತ್ತಿಗೆ ಉಪಾದಾನ ಮತ್ತು ನಿಮಿತ್ತ ಈ ಎರಡೂ ಪ್ರಕಾರದಿಂದ ಈಶ್ವರನೇ ಕಾರಣನಾಗಿರುತ್ತಾನೆ. ಎರಡು ಏನಾಗ್ಯಾರ? ಈಶ್ವರನೇ ಅದನ. ಜಗತ್ತಿಗೆ ಉಪಾದಾನ ಮತ್ತು ನಿಮಿತ್ತ ಈ ಎರಡೂ ಪ್ರಕಾರದಿಂದ ಈಶ್ವರನೇ ಕಾರಣನಾಗಿರುತ್ತಾನೆ. ಸಮಯ ಆಯ್ತೇನ್ರಿ? ಯಾರು ಇದು ಮಾಡ್ಲಿಕ್ಕತ್ರು? ಈ ವಿಷಯ ಮತ್ತ ನಾಳಿನ ದಿವಸ ನೀವು ವಿಚಾರ ಮಾಡೋಣ್ರಿ. ಇಲ್ಲೇ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ. ಓಂ ನಮಃ ಶಿವಾಯ.